ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೂಪಾ. EMC ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವ್ರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಅವ್ರಿಗೆ ವಂದಿಸುತ್ತಾ ನಮ್ಮ ಇವತ್ತಿನ ನಿರ್ವಾಣ ಫುಡ್ಸ್ ಎಪಿಸೋಡ್ನ ಶುರು ಮಾಡೋಣ. ಇವತ್ತು ನಮ್ಮ ಜೊತೆ ಪಿರಮಿಡ್ ಮಾಸ್ಟರ್ ಆದ ಹಿರಿಯರಾದ ರಮಾಮಣಿ ಅವರಿದ್ದಾರೆ. ಸೊ ಅವರು ನಮಗೆ ಸಾತ್ವಿಕ ಫುಡ್ ಅಂದರೆ ಸಾತ್ವಿಕ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದಾರೆ. ಸೊ ಏನು ಹೇಳ್ಕೊಡ್ತಾ ಇದ್ದಾರೆ, ಅವ್ರಿಗೆ ಮೆಡಿಟೇಷನ್ ಎಷ್ಟು ಇಂಪಾರ್ಟೆಂಟ್ ಆಯಿತು, ಅವರು ಯಾವಾಗ ಮೆಡಿಟೇಷನ್ ಸ್ಟಾರ್ಟ್ ಮಾಡೋದು, ಸೊ ಧ್ಯಾನದಿಂದ ಅವ್ರಿಗೇನು ಬೆನಿಫಿಟ್ಸ್ ಆಯ್ತಾ ಅಂತ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ರಮಾಮಣಿಯವರು. ನಮಸ್ಕಾರಮ್ಮ. ಸೊ ನಮ್ಮ ನಿರ್ವಾಣ ಫುಡ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತಮ್ಮ. ಸೊ ನೀವು ಇವತ್ತು ನಮಗೆ ಒಂದು ಸಾತ್ವಿಕ ಅಡುಗೆನ ಹೇಳ್ಕೊಡ್ತೀರಾ ಅಂತ ಹೇಳಿದ್ರು. ಸೊ ನೀವು ಅಡುಗೆ ಹೇಳ್ಕೊಳಕ್ಕೆ ಮುಂಚೆ ನಮಗೆ ಧ್ಯಾನದ ಇಂಪಾರ್ಟೆನ್ಸ್ ಹೇಳಬೇಕು ಅಂತ ಕೇಳ್ಕೊತೀನಿ. ಸೊ ನೀವು ಎಷ್ಟು ದಿವಸದಿಂದ ಧ್ಯಾನ ಮಾಡ್ತಾ ಇದ್ದೀರಾ? ಸುಮಾರು ದಿವಸದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ಒಂಥರ ಅನುಭವ ಆಗಿದೆ ಅದು ಧ್ಯಾನದಿಂದ. ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ಎಲ್ಲ ಇದೆ, ಎಲ್ಲ ಸಿಗ್ತಾ ಇದೆ. ಸೊ ನಿಮಗೆ ಅದು ಚೇಂಜಸ್ ಗೊತ್ತಾಗ್ತಿದೆ ನಿಮಗೆ? ನಿಮಗೆ ಯಾರು ಧ್ಯಾನ ಇಂಟ್ರೊಡ್ಯೂಸ್ ಮಾಡಿದ್ದು, ಧ್ಯಾನಕ್ಕೆ ಕರ್ಕೊಂಬಂದಿತ್ತು ಯಾರು? ಇಲ್ಲಿ ನಮ್ಮ ಸೊಸೆನೂ ಮಾಡ್ತಿದ್ರು, ನಮ್ಮ ಮನೇಲಿ ದೊಡ್ಡ ಸೊಸೆನೂ ಮಾಡ್ತಾರೆ, ಅವ್ರು ಗಾಯತ್ರಿ ಅವ್ರ ತಾಯಿನೂ ಮಾಡ್ತಾರೆ, ಅವರೆಲ್ಲ ಮಾಡ್ತಿದ್ರು. ನಾನು ಹಾಗೆ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ. ಈಗ 2 hours 2.5 hours ಧ್ಯಾನ, ಬೆಳಿಗ್ಗೆ 1 hour, ರಾತ್ರಿ 1 hour, ಮಧ್ಯ 1/2 hour ಹಾಗೆ ಮಾಡ್ತಾ ಹೋಗ್ತಾ ಇದ್ದೀನಿ. ಅದು ಧ್ಯಾನ ಕಳಿಯೋ ಟೈಮೇ ಗೊತ್ತಾಗಲ್ಲ, ಅಷ್ಟು ಇದಾಗಿರುತ್ತೆ. ಒಂಥರ ಬಾಡಿ ಎಲ್ಲ ಹಗುರ ಇರುತ್ತೆ. ಸೊ ಯಾವ ವಿಧವಾದಂತ ನೋವಾಗಲಿ ಆತಂಕ ಆಗಲಿ ಏನು ಇಲ್ದಿರ ಆರಾಮಾಗಿ ನಿಮಗೆ ಮೆಂಟಲ್ ಪೀಸು ಫಿಸಿಕಲ್ ಪೀಸ್ ಎರಡು ಸಿಗ್ತಾ ಇದೆ. ಸೊ ಧ್ಯಾನ ನಿಮ್ಗೆ ಇಂಪಾರ್ಟೆಂಟ್ ಅಂತ ಅನ್ಸ್ತಾ ಇದೆಯಾ ಇವಾಗ ಹೋಗ್ತಾ ಹೋಗ್ತಾ? ಧ್ಯಾನ ಇಂಪಾರ್ಟೆಂಟ್. ನಾನು ಮೊದ್ಲಿಂದನೂ ಭಗವದ್ಗೀತೆ, ಈ ಶ್ಲೋಕಗಳು, ಭಾಗವತ ಪುಸ್ತಕಗಳು ಇದೆಲ್ಲ ಓದಿ ಅರ್ಧ ಕೆಲವೊಂದು ಅಂಶಗಳನ್ನ ತಿಳ್ಕೊಂಡಿದ್ದೀರಾ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ ರೀತಿ ಇರಬೇಕು, ಯಾವ ರೀತಿ ದೇವರಲ್ಲಿ ನಂಬಿಕೆ ಇಡಬೇಕು, ಅದೆಲ್ಲ ಗೊತ್ತಾಗಿದೆ. ನಮ್ಮ ಪೂರ್ವಜರು, ನಮ್ಮ ತಂದೆ ತಾಯಿಗಳು ಕೂಡ ಅದೇ ಇದರಲ್ಲಿ ಇದ್ದು ನನಗದು ಕಂಟಿನ್ಯೂ ಆಗಿ ಬಂದಿದೆ. ತುಂಬ ಖುಷಿ ಆಗುತ್ತಮ್ಮ. ಸೊ ನಿಮ್ಮಂಥವ್ರು ಆ್ಯಕ್ಚುಲಿ ಪ್ರೋತ್ಸಾಹಿಸ್ಬೇಕು ಇವಾಗಿನ ಮಕ್ಕಳಿಗೆ. ಬಿಕಾಸ್ ಇವಾಗಿನ ಮಕ್ಕಳಿಗೆ ಫಾಸ್ಟ್ ಆಗಿರೋದು, ಫಾಸ್ಟ್ ಲೈಫ್ ಅನ್ನೋದು ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಸೊ ಧ್ಯಾನ ಕೂಡಿಸ್ಬೇಕು, ಧ್ಯಾನದ ಇಂಪಾರ್ಟೆನ್ಸ್ ಹೇಳಬೇಕು ಅನ್ನೋದೇ ತುಂಬ ಕಷ್ಟ ಆಗುತ್ತೆ. ಸೊ ನೀವು ಅದನ್ನ ಪ್ರಯತ್ನ ಮಾಡ್ತಾ ಇದ್ದೀರಾ? ನಿಮ್ಮ ಮನೇಲಿ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದೀರಾ? ಏನಂದ್ರೆ ಮಕ್ಕಳಿಗೆ ಮೊದಲಿಂದನೂ ಸೂರ್ಯೋದಯ ಹುಟ್ಟೋದೇ 6:10 ಅದನ್ನ 6 to 6:30 ಮಕ್ಕಳನ್ನ ಹೇಳೋ ಅಭ್ಯಾಸ ಮಾಡ್ಬೇಕು. ಯಾವಾಗ್ಲೂ ಬ್ರಷ್ ಮಾಡಿ ದೇವ್ರ ನಮಸ್ಕಾರ ಮಾಡಿ ತಿನ್ನೋದನ್ನ, ಸ್ನಾನ ಮಾಡಿ ತಿನ್ನೋದನ್ನೇ ಅಭ್ಯಾಸ ಮಾಡ್ಬೇಕು. ಆ ತರ ಅಲ್ದ್ರೆ ಆರೋಗ್ಯ ಕೇಳೋದು. ಸ್ನಾನ ಮಾಡಕ್ ಮುಂಚೆ ತಿಂದ್ರೆ ಅಷ್ಟು ಒಳ್ಳೇದಲ್ಲ, ಆರೋಗ್ಯಕ್ಕೂ ಒಳ್ಳೇದಲ್ಲ. ಅದು ಬ್ರೇಕ್ಫಾಸ್ಟ್ ಟೈಮ್ 8:30 to 9:30 ಬ್ರೇಕ್ಫಾಸ್ಟ್ ಮುಗಿಸಿದ್ರೆ ಊಟಕ್ಕೆ ಅದು ಗ್ಯಾಪ್ ಜಾಸ್ತಿ ಕೊಡುತ್ತೆ. ಒಂದ್ ತಗೊಂಡಿದ್ರೆ ಇನ್ನೊಂದಕ್ಕೂ 3-4 hours ಡಿಫರ್ ಬೇಕು. ಹಾಗಾಗಿ ತಿನ್ನೋದ್ರಿಂದ ಇದು ಕರಗಿರುತ್ತೆ, ಮತ್ತೆ ಊಟ ಹೋಗತ್ತೆ. ಇದೇ ಊಟ ತುಂಬಿದ್ರೆ ಅವ್ರಿಗೆ ಊಟ ಮಾಡ್ಲಿಕ್ಕೆ ಬರಲ್ಲ. ಅದನ್ನ ಅಭ್ಯಾಸ ಮಾಡ್ಬೇಕಾಗುತ್ತೆ. ನಾವ್ ಏನ್ ಹೇಳ್ಕೊಡ್ತೀವಿ, ಏನ್ ಶ್ಲೋಕಗಳು, ಏನ್ ಧ್ಯಾನಗಳು ಮಾಡ್ತಾರೋ ಅವು ಮಕ್ಕಳು ಅನುಕರಿಸ್ತಾರೆ. ಸೊ ನೀವು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದೀರಾ? ನಾವು ಚಿಕ್ಕಂದಿನಿಂದಲೂ ನಮಸ್ಕಾರ, ಪೂಜೆ, ದೊಡ್ಡವರು ಯಾವ ರೀತಿ ದೊಡ್ಡವ್ರಿಗೆ ಬೆಲೆ ಕೊಡಬೇಕು ಅನ್ನೋದನ್ನ ಹೇಳ್ಬೇಕು. ತುಂಬಾ ಸಂತೋಷಮ್ಮ. ಸೊ ಹಿರಿಯರ್ ಕೈ ರುಚಿ ಅಂದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನೀವು ಇವತ್ತು ನಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀರಮ್ಮ? ಇವತ್ತು ನಾನು ಮೆಂತ್ಯ ಸೊಪ್ಪಲ್ಲಿ ಕೋಸಂಬರಿ. ಓಕೆ, ನೋಡಿ ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದೀನಿ ಇಲ್ಲಿ. ಮೆಂತ್ಯ ಸೊಪ್ಪು ಕೋಸಂಬರಿ ಅಂದ್ರಿಮ್ಮ. ಸೊ ಅದಕ್ಕೆ ಏನೇನ್ ಬೇಕಾಗತ್ತೆ ಒಂಚೂರು ಹೇಳ್ಬಿಟ್ರೆ? ಮೆಂತ್ಯ ಸೊಪ್ಪನ್ನ ಬರೀ ಸೊಪ್ಪು ಮಾತ್ರ ಬಿಡಿಸ್ಕೊಂಡು ತೊಳೆದು ಆರಾಕಿ ಅದ್ ನೀರು ಇಲ್ದಿರ ಸಣ್ಣಕ್ಕೆ ಹಚ್ಕೋಬೇಕು. ಓಕೆ. ಮತ್ತೆ ಇದು ಕಾಯಿ ತುರಿ, ಕರಿಬೇವು,
ಇಂಗು, ಹಸಿರು ಮೆಣಸಿನ್ಕಾಯಿ, ನಿಂಬೆ ಹಣ್ಣು, ಇದು ಮೆಂತ್ಯ ಮೊಳಕೆ ಕಾಳು ಕಟ್ಟಿರೋದು. ಇದು ಈ ಮೆಂತ್ಯ ಸೊಪ್ಪು ಕೋಸಂಬರಿ ಜೊತೆಗೆ ಇದು 4 ಮೆಂತ್ಯ ಕಾಳು ಹಾಕಿದ್ರೆ ಟೇಸ್ಟ್ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೇದು. ಇದು ಮೈ ಕೈ ನೋವು, ಸೊಂಟ ನೋವು ಎಲ್ಲ ಇರುತ್ತಲ್ಲ, ಅದಕ್ಕೆ ತಿನ್ನಕ್ಕೆ ಇದು ಬಹಳ ಒಳ್ಳೇದು. ಬೇಯಿಸಿದ್ರೆ ಅದ್ರ ಅಂಶ ಎಲ್ಲ ಹೊಟ್ಟೋಗುತ್ತೆ. ಇದು ಹಸಿದೆ ಹೋದ್ರೆ ಪ್ರೋಟೀನ್ಸ್ ಎಲ್ಲ, ಅದು ಐರನ್ ಏನೇನು ಖನಿಜಾಂಶ ಇರುತ್ತೋ ಅದು ಬಾಡಿಗೆ ಹೋಗಿ ಡೈಜೆಷನ್ ಇದಾಗುತ್ತೆ. ಮತ್ತು ಒಂದೊಂದ್ಸತಿ ಈ BP ಶುಗರ್ ಇರೋರು ಕೂಡ ಬೆಳಗ್ಗೆ ಎದ್ದು ಬರೀ ಮೆಂತ್ಯ ಸೊಪ್ಪು ಬರೀ ಹೊಟ್ಟೆಲು ತಿಂದ್ರೂ ಕೂಡ ಒಳ್ಳೇದು, ತುಂಬಾ ಒಳ್ಳೇದು. ಹಾಗಾಗಿ ಆ ದೃಷ್ಟಿಯಿಂದ ಈ ಕೋಸಂಬರಿನ ಮಾಡ್ತಾರೆ. ಸೊ ಕೇಳಿದ್ರಲ್ಲ ವೀಕ್ಷಕರೇ, ಮೆಂತ್ಯ ಸೊಪ್ಪಲ್ಲಿ ಎಷ್ಟು ಆರೋಗ್ಯ ವಿಚಾರ ಇದೆ ಅಂತ ಅವ್ರು ಹೇಳ್ಕೊಟ್ರು. ಸೊ ಖಾಲಿ ಹೊಟ್ಟೆನಲ್ಲಿ ಬೆಳಗಿನ ಜಾವ ತಿಂದರೂ ಒಳ್ಳೆಯದು, ಅಥವಾ ಈ ಥರ ಕೋಸಂಬರಿ ಮಾಡ್ಕೊಂಡು ತಿಂದರೂ ಒಳ್ಳೆಯದು. ಅದ್ರ ಜೊತೆ ಅವರು ಮೆಂತ್ಯ ಕಾಳು, ಮೊಳಕೆ ಕಟ್ಟಿದ ಕಾಳನ್ನ ಕೂಡ ಬಳಸ್ತಾ ಇದ್ದಾರೆ. ಸೊ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಈ ಮೊಳಕೆ ಕಟ್ಟಿದ ಕಾಳಿಗೆ ಎಷ್ಟು ಹೊತ್ತು ನೆನೆಸ್ಬೇಕಮ್ಮ? ಅದು ರಾತ್ರಿ ನಾಳೆ ಮಾಡ್ತೀವಿ ಅಂದ್ರೆ ಇವತ್ತು ಬೆಳಗ್ಗೆ ನೆನೆಸಿ ತೊಳೆದು ಆರು ಹಾಕ್ಬಿಟ್ಟು ನೀರೆಲ್ಲ ಬಸಿ ಹಾಕ್ಬಿಟ್ಟು ಅದನ್ನ ಒಂದ್ ಬಟ್ಟೆನಲ್ಲೋ ಅಥವಾ ಒಂದ್ ಪಾತ್ರನಲ್ಲೋ ಕೂಲಾಗಿರೋ ಕಡೆ ಇಟ್ರೆ ಅದು ಬೆಳಗ್ಗೆ ಹೊತ್ತಿಗೆ ಅದು ಇನ್ನು ಉದ್ದುದ್ದ ಬರುತ್ತೆ. ಸೊ ಅಷ್ಟೊತ್ತು ನೆನೆಸಿ ಮಾಡಿರೋ ಅಂಥದ್ದು ಇದು ಕಾಳು. ಈ ಮೊಳಕೆಗೆ ಬರೋದ್ರಿಂದ ತಂಪಿರುತ್ತೆ. ಮೆಂತ್ಯನೇ ತಂಪು, ಆದ್ರೆ ಇದು ಎಲ್ಲಾರ್ಗೂ ಉಪಯೋಗ ಆಗುತ್ತೆ. ಇದು ಹೌದು, ಮೆಂತ್ಯ ಮೊಳಕೆ ಬಂದಿರೋದು ಬರ್ದೇ ಇರೋದು ಎರಡೂ ಕೂಡ ಎಲ್ಲ ಆರೋಗ್ಯ ದೃಷ್ಟಿನಲ್ಲಿ ತುಂಬಾ ಒಳ್ಳೇದು ಅಂತ. ಸಹಜವಾಗಿ ಮೆಂತ್ಯ ಸ್ವಲ್ಪ ಕಹಿ ಅಂತ ಯಾವ್ದಕ್ಕೂ ಬಳಸ್ತಾರೆ ಅನ್ನೋದು, ಕಹಿ ಅಂತ ಯಾವ್ದು ಬಿಡಬಾರ್ದು. ಬಾಡಿಗೆ ಕಹಿ ಅಂಶ ಬರೀ ಸೀನೇ ಬೇಕು, ಬರೀ ಖಾರನೇ ಬೇಕು ಅಂತ ಹೇಳ್ಬಾರ್ದು. ಅದು ಬಾಡಿಗೆ ಕಹಿ ಅಂಶನೂ ಹೋಗ್ಬೇಕು. ಈ ಕಹಿ ಅಂಶ ಹೋಗೋದ್ರಿಂದ ಏನಾಗುತ್ತೆ, ಬ್ಲಡ್ ಪ್ಯೂರಿಫೈ ಆಗೋಕ್ಕೂ ಇದು ಅನುಕೂಲ ಆಗುತ್ತೆ. ಈ ಹಾಗಲಕಾಯಿ, ಮೆಂತ್ಯ ಸೊಪ್ಪು ಇದ್ರಲ್ಲೆಲ್ಲ ಕಹಿ ಅಂಶ ಇರುತ್ತೆ. ಹಾಗಂತ ಕೆಲವರು ತಿನ್ನಲ್ಲ, ಆದ್ರೆ ಅದು ತಿಂದ ಬಿಡಬಾರ್ದು, ಸೇರಿದಷ್ಟು ತಿನ್ನಬೇಕಾದ್ರು ಬ್ಲಡ್ ಪ್ಯೂರಿಫೈ ಆಗೋಕೆ ಇದು ಮಾಡೋಕೆ ಅನುಕೂಲ ಆಗತ್ತೆ. ಅದು ಇದರಲ್ಲಿ ಏನು ಬೇಯಿಸೋದಿಲ್ಲ, ಏನಿಲ್ಲ, ಆಸ್ ಇಟ್ ಇಸ್ ಹಸಿದ ಹಂಗೆ ಮಾಡಿ ತಿನ್ನೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮೆಂತ್ಯ ಕಹಿ ಆದ್ರೂ ಅದನ್ನ ಸೇವಿಸಿದ್ರೆ ಬಾಡಿಗೆ ಒಳ್ಳೇದು, ಬ್ಲಡ್ ಪ್ಯೂರಿಫೈ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಹಿ ಅಂತ ನಾವು ಕೆಲವು ಸತಿ ಬಿಟ್ಬಿಡ್ತೀವಿ, ಅಯ್ಯೋ ತಿನ್ನಕ್ಕಾಗಲ್ಲಪ್ಪ, ಬೇರೆ ಏನಾದರೂ ರುಚಿಕರವಾಗಿ ತಿನ್ನೋಣ ಅಂತ. ಅದರಲ್ಲೂ ಇವರು ವಿಶೇಷವಾಗಿ ಕೋಸಂಬರಿ ಮಾಡ್ಬಿಟ್ಟು ತಿನ್ನಿ, ಅದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ಮಾಡೋದು ಅಂತ ಕಲ್ತ್ಕೊಳ್ಳೋಣ. ಸೊ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡಿ ಮಕ್ಕಳಿಗೆ. ಫಸ್ಟ್ ಈ ಮೆಂತ್ಯ ಕಾಳನ್ನ ಇದ್ರ ಜೊತೆಗೆ ಹಾಕ್ತೀವಿ. ಮತ್ತೆ ಕಾಯಿ ತುರಿ. ಈ ಕಾಯಿ ತುರಿ ಎಷ್ಟು ಹಾಕಿದ್ರು ಅಷ್ಟು ಟೇಸ್ಟ್ ಬರುತ್ತೆ. ಈ ಕಾಯಿ ತುರಿನ ಹೀಗೆ ಹಾಕ್ತಾ ಇದ್ದೀನಿ. ಮತ್ತೆ ನಿಮಗೆ ಎಷ್ಟು ರುಚಿ ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಸೊ ಒಂದು ಬೌಲಲ್ಲಿ ಹಚ್ಚಿಟ್ಟಿರೋ ಮೆಂತ್ಯದ ಕಾಳು ಮೊಳಕೆ ಕಟ್ಟಿರೋದು, ಮತ್ತೆ ಕಾಯಿ ತುರಿ, ಉಪ್ಪು ಹಾಕಿದ್ದಾರೆ. ಜೊತೆಗೆ ನಿಂಬೆ ಹಣ್ಣು ಎಲ್ಲದಕ್ಕೂ ಒಳ್ಳೇದಿದೆ. ಮತ್ತೆ ಇದಕ್ಕೆ ಸಾಸಿವೆ, ಮೆಣಸಿನಕಾಯಿ, ಕರಿಬೇವು, ಇಂಗು, ಒಗ್ಗರಣೆ ಹಾಕಿ. ಸ್ವಲ್ಪ ಹಾಕೋಬೇಕು. ಜಾಸ್ತಿ ಹಾಕಿದ್ರೆ ಎಣ್ಣೆ ಆಗುತ್ತೆ. ಹಸಿರು ಮೆಣಸಿನಕಾಯಿನ ಸೀಳಿ ಹಾಕಿದ್ರೆ ಅಷ್ಟು ಖಾರ ಆಗಲ್ಲ. ಗುಂಡಿಗೆ ಹಚ್ಚಿದ್ರೆ ಖಾರ ಆಗುತ್ತೆ. ಸೊಪ್ಪಿನ ಜೊತೆ ಸೇರೋದ್ರಿಂದ ಮೆಣಸಿನಕಾಯಿ ಯಾವುದು ಸೊಪ್ಪು ಯಾವುದು ಗೊತ್ತಾಗಿದ್ರೆ ಇವಾಗ ಸೀಳಿ ಹಾಕಿದಾಗ ಅದು ಬಾಡಿಸಿದಾಗ ಅದ್ರ ಖಾರ ಕಮ್ಮಿ ಆಗುತ್ತೆ. ಅದರಿಂದ ಮೆಣಸಿನಕಾಯಿನ ಸೀಳಿ ಹಾಕೋದು
ಒಳ್ಳೇದು. ಗುಂಡಕ್ಕೆ ಹೆಚ್ಚಕ್ಕಿಂತ ಸೀಳು ಹಾಕೋದ್ರಿಂದ ಅದು ಒಳ್ಳೇದು. ಓಕೆ. ಸೊ ಹಸಿಮೆಣಸಿನ್ಕಾಯಿ ಹಸಿಯಾಗಿ ಹಾಕೋದಕ್ಕೂ ಸೀಳಿ ಅದನ್ನ ಒಗ್ಗರಣೆನಲ್ಲಿ ಹಾಕಿದ್ರೆ ಅದ್ರ ಖಾರ ಕಮ್ಮಿ ಆಗುತ್ತೆ, ಸೊ ರುಚಿನೂ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಟ್ರೈ ಮಾಡಿ ನೀವು ನೆಕ್ಸ್ಟ್ ಟೈಮ್. ಇದನ್ನ ಏನು ನೆನ್ಸ್ಕೊಳ್ಳಿ ಇಲ್ಲ ಅಂದ್ರೆ ಇದನ್ನ ದಿಢೀರನ್ನು ಮಾಡ್ಕೋಬಹುದು. ಹೌದು. ಈಗ ಇದನ್ನ ಎಲ್ಲ ಮಿಕ್ಸ್ ಮಾಡಿ ಕಲಿಸ್ತಾರೆ. ಸಾಧಾರಣವಾಗಿ ನಾನು ಈ ಮಕ್ಕಳಿಗೆ ಹೆಂಗೆ ತಿನ್ಸೋದು ಅಂತಾನೆ ಯೋಚನೆ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಅವುಗಳಿಗೆ ಈ ಸೊಪ್ಪು ಇಷ್ಟ ಆಗಲ್ಲ, ಈ ಕ್ಯಾರೆಟ್ ಇಷ್ಟ ಆಗಲ್ಲ, ಒಂದು ತರಕಾರಿ ಇಷ್ಟ ಆಗಲ್ಲ ಅಂತ. ನೋಡಿ ಈ ತರ ವಿಶೇಷವಾಗಿ ಮಾಡಿದ್ರೆ ಅಲ್ಲ, ಈ ತರ ಕಾಯಿ ತುಂಬಾ ಹಾಕಿದ್ರೆ ಕಾಯಿನಲ್ಲಿರೋ ಹಾಲಿನ ಅಂಶನೂ ಹೋಗುತ್ತೆ, ಕಾಯಿ ಟೇಸ್ಟ್ ಕೊಡುತ್ತೆ. ಕೊಬ್ಬರಿಗಿಂತ ಹಸಿ ಕಾಯಿನಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ವಿಶೇಷವಾಗೂ ಅನ್ಸುತ್ತೆ, ಇದು ಬೇರೆ ತರ ತಿಂಡಿ ಅನ್ನೋ ತರನೂ ಅನ್ಸುತ್ತೆ. ಇವಾಗ ಹಬ್ಬಗಳಲ್ಲಿ ಅಡ್ಲಿ ಯಾವಾಗ್ಲೂ ಬೇಳೆ ಕೋಸಂಬರಿ ಬೇಜಾರು ಅಂದ್ರೆ ಬೇಕಾದ್ರೆ ಇದನ್ನು ಕೂಡ ಮಾಡ್ಕೋಬಹುದು. ಬಂದ್ ಯಾರು ಬಂದ್ರೆ ನೆನ್ಸ್ಕೊಳಕ್ ಏನಿಲ್ಲ, ಅನ್ನ ಸಾರಿದೆ, ಅನ್ನ ಹುಳಿದೆ, ಏನ್ ಮಾಡ್ಬೇಕು ಅಂದ್ರೆ ಇಸಿ ಸೊಪ್ಪಿದ್ರೆ ಹೆಚ್ಚು ಹಾಕಿ ಅವ್ರು ಮಾತಾಡ್ತಾನೆ ಇದನ್ನ ನಾವು ಬೇಗ ಮಾಡ್ಬೋದು. ಮತ್ತೆ ಈ ಮೆಂತ್ಯನ ಹುರಿದು ಪುಡಿ ಮಾಡಿಟ್ಕೊಂಡು ಫಸ್ಟ್ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರೆ ಅದು ಇನ್ನೂ ಆರೋಗ್ಯ ಒಳ್ಳೆಯದು. ಸೊ ಬರೀ ಮೆಂತ್ಯ ಪುಡಿ ಅಂತ ಹುರಿದು ಪುಡಿ ಮಾಡಿ ಇಟ್ಕೋಬೇಕು. ಫಸ್ಟ್ ಅನ್ನಕ್ಕೆ ಪಿಡ್ಚ ಅನ್ನ ತಿಂದ್ರೆ ಆರೋಗ್ಯ ದೃಷ್ಟಿಲಿ ಅದು ಯಾವಾಗ್ಲೂ ಫಸ್ಟ್ ಪಿಡ್ಚ ಅನ್ನ ತಿನ್ಬೇಕಂತೆ. ತುಪ್ಪನಾದ್ರೂ ಹಾಕೋಬಹುದು, ಎಣ್ಣೆನಾದ್ರೂ ಹಾಕೋಬಹುದು. ಹಾಕಿ ಬಿಸಿ ಅನ್ನಕ್ಕೆ ಅವಾಗ ನಿಮ್ಗೆ ಯಾವ ಕಹಿನೂ ಗೊತ್ತಾಗಲ್ಲ ಅಂತ. ಅದು ಆರೋಗ್ಯಕ್ಕೂ ಒಳ್ಳೇದು ಅಂತ ಫಸ್ಟ್ ಅನ್ನ ಮೆಂತ್ಯ ಪುಡಿ ಅನ್ನನು ತಿಂದ್ರೂ ಒಳ್ಳೇದು. ಅಂದ್ರೆ ನೀವು ಫಸ್ಟ್ ತುತ್ತು ಹಾಕೊಳ್ಳೋದು, ಯಾವ್ದೇ ಸಾರು ಹುಡಿ ಕಲ್ಸೋಕ್ ಮುಂಚೆ ಫಸ್ಟ್ ಯಾವ್ದಾದ್ರೂ ಪಿಡ್ಚ ಅನ್ನ ತಿಂದ್ರೆ ಅದು ಆರೋಗ್ಯಕ್ಕೆ ಒಳ್ಳೇದು. ತುಪ್ಪ ಹೋಗುತ್ತಲ್ಲ, ತುಪ್ಪ ಹೋಗೋದ್ರಿಂದ ಫಸ್ಟ್ ತುಪ್ಪ ಅದು ಬೋನ್ಸ್ಗೆ ಇದಕ್ಕೆ ಎಲ್ಲ ಗಟ್ಟಿ ಆಗುತ್ತೆ ಅಂತ ಹೇಳೋದು. ಕೆಲವರು ಅಯ್ಯೋ ತುಪ್ಪ ಅನ್ನ ತಿಂತಾರೆ, ತಿನ್ನಿಸ್ಬಾರು ಅಂತಾರೆ. ಆಕ್ಚುಲಿ ಫಸ್ಟ್ ಪಿಡ್ಚ ಅನ್ನ ತುಪ್ಪ ಅನ್ನ ತಿಂದ್ರೇನೆ ಅದು ಒಳ್ಳೇದು. ಹೌದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಅವರು ಮೆಂತ್ಯದ ಸೊಪ್ಪು, ಮೆಂತ್ಯದ ಕಾಳಿನ ಮಹತ್ವ ಹೇಳಿದ್ರು. ಜೊತೆಗೆ ಫಸ್ಟ್ ಅನ್ನ ಅಂದ್ರೆ ಫಸ್ಟ್ ತುತ್ತು ನೀವು ಏನೇ ಸಾರು ಅಥವಾ ಹುಳಿ ತಿನ್ನಕ್ ಮುಂಚೆ ಫಸ್ಟ್ ತುತ್ತು ಸ್ವಲ್ಪ ತುಪ್ಪದ ಜೊತೆ ತಿನ್ನಿ, ಇಲ್ಲ ಸ್ವಲ್ಪ ಮೆಂತ್ಯ ಕಾಳನ್ನ ಹುರ್ಕೊಂಡು ಪುಡಿ ಮಾಡಿಟ್ಕೊಂಡು ಅದನ್ನ ಕಲ್ಸ್ಕೊಂಡು ಫಸ್ಟ್ ತುತ್ತು ತಿನ್ನಿ. ಸೊ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೀವು ಟ್ರೈ ಮಾಡಿ. ಇದೆಲ್ಲ ಹಿರಿಯರು ಕೊಡ್ತಾ ಇರೋ ಟಿಪ್ಸ್. ಸೊ ಇಟ್ ಇಸ್ ಟೆಸ್ಟೆಡ್, ಟ್ರೈಡ್ ಆ್ಯಂಡ್ ಬೆಸ್ಟ್ ರಿಸಲ್ಟ್ಸ್ ಕೊಟ್ಟಿರೋಂಥ ಟಿಪ್ಸು. ಸೊ ನಾವು ಇದನ್ನು ಮುಂದಿನ ಜನ್ರೇಷನ್ಗೆ ಹೇಳಬೇಕು. ಸೊ PMC ಚಾನಲ್ ಮುಖಾಂತರ ನಾವು ಹೇಳೋಣ, ಇದನ್ನು ಸ್ಪ್ರೆಡ್ ಮಾಡೋಣ. ಮೆಂತ್ಯ ಸೊಪ್ಪಿಂದು ಆರೋಗ್ಯಕರವಾದಂಥ ಕೋಸಂಬರಿ ಮಾಡಿದ್ದೀನಿ. ಇದನ್ನು ತಿಂದು ಇದರ ಟೇಸ್ಟ್ ಹೇಗಿದೆ ಅಂತ ಖಂಡಿತ ಹೇಳ್ತೀನಿ. ನೀವು ಹೇಳ್ದಂಗೆ ಅದು ಕಾಯಿ ರುಚಿ ಮೆಂತ್ಯ ಸೊಪ್ಪು ಜೊತೆ ಮಿಕ್ಸ್ ಆಗಿರೋದು ತುಂಬಾ ಚೆನ್ನಾಗಿದೆ. ಜೊತೆ ಇಂಗು ಒಗ್ಗರಣೆ ಹಾಕಿರೋದು, ಸ್ವಲ್ಪ ಉಪ್ಪು, ಸ್ವಲ್ಪ ಸಿಹಿ ಕೊಬ್ಬರಿದು ಮತ್ತೆ ನಿಂಬೆ ಹಣ್ಣಿನ ಅಂಶ ಎಲ್ಲ ಸೇರಿರೋದು ತುಂಬಾ ಚೆನ್ನಾಗಿದೆ. ಹುಳಿ, ಸಿಹಿ, ಕಹಿ ಮಿಕ್ಸ್ ಹೌದು. ಸೊ ಅವ್ರು ಹೇಳ್ದಂಗೆ ಆಕ್ಚುಲಿ ಕಹಿನೇ ಅನಿಸ್ತಾ ಇಲ್ಲ. ನಾವು ಮೆಂತ್ಯ ಸೊಪ್ಪು ಅಂದ ತಕ್ಷಣ ಕಹಿ ಇರುತ್ತಪ್ಪ ಬೇಡ ನನಗೆ ಅಂತ ಅನ್ಕೊಂತೀವಿ. ಬಟ್ ಇದನ್ನ ಖಂಡಿತ ಟ್ರೈ ಮಾಡಿ, ಒಂದು ಚೂರು ಕಹಿ ಇಲ್ಲ ಆ್ಯಂಡ್ ಇಟ್ ಈಸ್ ವೆರಿ ಹೆಲ್ದಿ. ಇದನ್ನು ಟ್ರೈ ಮಾಡಿ, PMC ಚಾನಲಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ, ಹಾಗೆ ಶೇರ್ ಮಾಡಿ.
ಅಮ್ಮ ನಮ್ಮ ಚಾನಲ್ಗೆ ಬಂದು ರುಚಿಕರವಾದ ಆರೋಗ್ಯಕರವಾದ ಒಂದು ರೆಸಿಪಿನ ಹೇಳ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು. ಹೀಗೆ ಬರ್ತಾ ಇರಿ, ಹೀಗೆ ಕೆಲವು ಟಿಪ್ಸ್ ಕೊಡ್ತಾ ಇರಿ, ಹಾಗೆ ಆರೋಗ್ಯಕರ ಅಡುಗೆ ನಮಗೆ ತೋರಿಸ್ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ನಮಗೂ ಹೀಗೆ ಕರೆದು ಮಾಡೋದಕ್ಕೆ ಅವಕಾಶ ಕೊಟ್ಟವ್ರಿಗೆ, ನಿಮ್ಮ ಚಾನಲ್ಗೂ ನಿಮಗೂ ಧನ್ಯವಾದ. ಮತ್ತೆ ಹೀಗೆ ಅವಕಾಶ ಕೊಡಿ, ಬೇರೊಂದು ರೆಸಿಪಿಗಳನ್ನ ತೋರಿಸ್ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಖಂಡಿತಮ್ಮ, ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಆರೋಗ್ಯಕರವಾದ ಕೋಸಂಬರಿ, ಸೌತೆಕಾಯಿ, ಕ್ಯಾರೆಟು ಎಲ್ಲ ತಿಂದಿರ್ತೀರಾ. ಮೆಂತ್ಯ ಸೊಪ್ಪು ಕೋಸಂಬರಿನ ಕಲ್ತ್ಕೊಂಡಿದ್ದೀರಾ. ಸೊ ಇದನ್ನ ಟ್ರೈ ಮಾಡಿ, PMC ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಧ್ಯಾನದ ಮಹತ್ವವನ್ನು ಸ್ಪ್ರೆಡ್ ಮಾಡಿ. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.